ಹೇಳಿದ್ನಲ್ಲ, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಏನಿಲ್ಲ. ಬಾವಿ ಮಾಡ್ಕೊಳ್ಳೋದು, ತುಪ್ಪ ಹಾಕೋದು ಅಷ್ಟೇ. ಇರೋದು ನೋಡಿ, ಹಿಂಗೆ ಬರ್ಬೇಕು ಸ್ವಲ್ಪ. ನಾವು ಸಣ್ಣವ್ರು ಅಂಗಡಿ ಹೋಗ್ತಿದ್ವಿ ಸರ್, ಬೆಣ್ಣೆ ಬಿಸ್ಕೆಟ್ ಅಂತೇಳಿ. ಕಾಕಾ ಕೇಕಿ ಕುಕು ಕೇಕೆ, ನನಗೆ ಕೇಕೆ ಬೇಕು. ಸೊ ನಾನು ಚಿಕ್ಕ ಒಂದು ಲಡಕ್ಕೆ ಒಂದಿಷ್ಟು ಬಿಸ್ಕೆಟ್ ಇಡ್ತಾ ಇದ್ದೀನಿ. ರೆಗ್ಯುಲರ್ ನಿಮ್ದು ಬಿಗ್ ಓವನ್ ದೊಡ್ಡಮ್ಮ. ದೊಡ್ಡಮ್ಮ. ಬಾ ಹೇಳ್ದಂಗೆ ಪ್ರೊಫೆಷನಲ್ ಆಗೇ ಬಂದ್ಬಿಡ್ತು ನೋಡಿ. ಬಣ್ಣದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಲ್ಲೇ ಇಲ್ಲಿ ನಾನು ಹೇಳಿದ್ನಲ್ಲ, ಇದು ಸ್ವಲ್ಪ ಬ್ರೇಕೇಜ್ ಇರುತ್ತೆ, ಚೆನ್ನಾಗಿರುತ್ತೆ ಅದು. ಕೊಬ್ಬರಿದೆ ಕಾರ್ಬಾರು. ಅವರೇ ಹೈಲೈಟ್, ಅವರೇ. ನಮಸ್ಕಾರ ವಿಶ್ವ ಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದೊಂದು ಬಿಸ್ಕೆಟ್ ಅದ್ಭುತವಾಗಿತ್ತು. ಈಗ ವೀಟ್ ಬಿಸ್ಕೆಟ್ ರಾಗಿ ಮಾಡಿದೀವಿ, ರಾಗಿ ಬಿಸ್ಕೆಟ್ಸ್, ವೀಟ್ ಅಲ್ಲಿ ಆಲ್ಮಂಡ್, ಕಾಜು ಈ ತರದೆಲ್ಲ ಮಾಡಿದೀವಿ. ಬಟ್ ಇದು ಬಂದಿದ್ದಿಲ್ಲ ನಮ್ಮಲ್ಲಿ. ಹೌದು, ಯಾವ್ದು ಕೊಬ್ಬರಿ ಬಿಸ್ಕೆಟ್. ಕೊಬ್ಬರಿ ಬಿಸ್ಕೆಟ್ ಹೌದು, ಎಲ್ಲರಿಗೂ ಇಷ್ಟ ಸರ್. ಇದು ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರ ಕೊಬ್ಬರಿ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು, ಮನೇಲಿ ಮಾಡ್ಕೋಬಹುದು. ಏನ್ ಎಕ್ವಿಪ್ಮೆಂಟ್ಸ್ ಏನ್ ಬೇಕಾಗಿಲ್ಲ, ಓವನ್ ಇದ್ರೆ ಸಾಕು. ಓವನ್ ಇದ್ರೆ ನಿಮ್ ಮನೇಲಿ ಮಾಡ್ಕೊಂಡು ಸೂಪರ್. ಹೌದು, ನೋಡೋಣ ಸರ್. ಈ ತರದೊಂದು ಬೋಲ್ ಇದ್ರೆ ಮಿಕ್ಸ್ ಮಾಡ್ಕೊಳಕ್ ಸಾಕು. ಮಾಡೋಣ ಸರ್. ಓಕೆ, ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ಲಾ? ಮೈನ್ ಕೊಬ್ಬರಿ ಬಿಸ್ಕೆಟ್ಗೆ ನಾನು ಡ್ರೈ ಕೋಕೋನಟ್ ತಗೊಂಡಿದ್ದೀನಿ. ಸೊ ಡ್ರೈ ಕೋಕೋನಟ್ ಇದು ಒಂದು ನಾನು 150 ಗ್ರಾಮ್ ತಗೊಂಡಿದ್ದೀನಿ. ಓಕೆ. ಸೊ 200 ಗ್ರಾಮ್ ಅಷ್ಟು ಮೈದಾ ತಗೊಂಡಿದ್ದೀನಿ. 200 ಗ್ರಾಮ್ ಅಷ್ಟು ಮೈದಾ, 150 ಗ್ರಾಮ್ ಕೊಬ್ಬರಿ, ಆಮೇಲೆ ಬೇಕಿಂಗ್ ಪೌಡರ್ 1 ಸ್ಪೂನು, ಸಾಲ್ಟ್ 1 ಪಿಂಚ್, ಚಿಟಿಕೆ ಅಷ್ಟು ಸಾಲ್ಟ್. ಇದು 125 ಗ್ರಾಮ್ಸ್, 125 ಗ್ರಾಮ್ ಶುಗರ್ ಪೌಡರ್ ಮಾಡ್ಕೊಂಡಿರೋದು, ಇನ್ನೇನಿಲ್ಲ ಅದು. ಮತ್ತೆ ತುಪ್ಪ, ಇದೊಂದು 100 ಗ್ರಾಮ್ ತುಪ್ಪ, 50 ಗ್ರಾಮ್ ಬೆಣ್ಣೆ. ವೆನಿಲಾ ಎಸೆನ್ಸ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ನಾವು ಯೂಸ್ ಮಾಡ್ತೀವಿ. ಓಕೆ, ಸ್ವಲ್ಪ ಸರ್. ಇದಕ್ಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನಿಲ್ಲ ಇದಕ್ಕೆ. ಸೊ ನಾವು ಡೈರೆಕ್ಟ್ ಎಲ್ಲ ಹಾಕೊಂತ ಇರಬಹುದು. ಇದೊಂದು ಮಿಕ್ಸ್ ಮಾಡ್ಕೊಂಬೋಣ ಇದರಲ್ಲಿ. ಅದೊಂದು ಅಂದ್ರೆ ಏನ್ ಸರ್ ಅದು? ಅದು ಬೇಕಿಂಗ್ ಪೌಡರ್. ಮಿಕ್ಸ್ ಮಾಡ್ಬೇಕು ಫಸ್ಟ್. ಮಿಕ್ಸ್ ಮಾಡೋಣ. ಅಷ್ಟು ಮಿಕ್ಸ್. ಓಕೆ. ಸೊ ಇದಕ್ಕೆ ಹಾಕ್ಬಿಡ್ತೀನಿ. ಕೊಬ್ಬರಿ ಪೌಡರ್. ಕೊಬ್ಬರಿ ನಮ್ ಹೀರೋ. ಹೌದು, ಇದು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಸೊ ಅದರಿಂದ ಗ್ಲೌಸ್ ಹಾಕೊಂಡಿದ್ದೀನಿ. ಸೊ ಅದೆಲ್ಲ ಮಿಕ್ಸ್ ಆಯ್ತು. ಒಂದು ವೆಲ್ ಮಾಡ್ಕೊಂಡು ಎಲ್ಲ ಒಂದ್ಸತಿ ಹಾಕೊಂಡ್ಬಿಡೋಣ. ಇನ್ನು ಹೇಳಿದ್ನಲ್ಲ, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಏನಿಲ್ಲ. ಬಾವಿ ಮಾಡ್ಕೊಳ್ಳೋದು, ತುಪ್ಪ ಹಾಕೋದು ಅಷ್ಟೇ. ಹಾಕ್ತಾ ಇರೋದು. ಬೆಣ್ಣೆ ಸಾಫ್ಟ್ ಆಗಿದೆ ಫುಲ್ಲು, ಅದನ್ನು ಹಾಕೊಳ್ಳೋದು. ಸರ್ ಅದು ಇದು ಶುಗರ್ ಪೌಡರ್. 125 ಗ್ರಾಮ್ಸ್ ಹೇಳಿದ್ನಲ್ಲ, ಮೆಷರ್ಮೆಂಟ್ಸ್ ಹೇಳಿದ್ದೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಬಿಡ ಅಷ್ಟೇ. ಇನ್ನ ಇಲ್ಲಿ ನೋಡಿ ಸರ್, ಇದೆಲ್ಲ ಬಿದ್ಮೇಲೆ ರುಚಿಯಾಗಿ ಬರಲ್ಲ ಹೇಳಿ. ರುಚಿ ಬರಲೇಬೇಕು. ಹೌದು, ಒಂದು ಟೇಬಲ್ ಸ್ಪೂನ್ ಅಷ್ಟು. ಇದು ಆಪ್ಷನಲ್ ಅಲ್ಲ ಸರ್? ಇದು ಆಪ್ಷನಲ್. ವೆನಿಲಾ ಎಸೆನ್ಸ್ ಹಾಕೊಂತಿದ್ದೀನಿ. ಓಕೆ, ಸಿಂಪಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾಗತ್ತೆ, ಮಿಕ್ಸ್ ಆಗ್ಬಿಡುತ್ತೆ. ಅದೇ ಕ್ರಮ್ ತರ ಆಗ್ತಾ ಇದೆ. ಸೊ ಹಿಂಗೆ ಆಗ್ಬೇಕು. ಸ್ವಲ್ಪ ಡ್ರೈನೆಸ್ ಇದೆಯಲ್ಲ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಬೋಣ. ಇನ್ನೊಂದು ಸ್ವಲ್ಪ ಹಾಕೊಂಬೋಣ. ಎಷ್ಟು ಹಾಕೋಬೋದು ಸರ್? ಸ್ವಲ್ಪ ಅಂದ್ರೆ ಒಂದು 25-30 ಗ್ರಾಮ್ ಅಷ್ಟು ಹಾಕೊಂತ ಇದ್ದೀನಿ. ಒಂದು 2 ಟೀ ಸ್ಪೂನ್. ಅಷ್ಟೇ. ನೋಡಿ, ಹಿಂಗೆ ಬರ್ಬೇಕು ಸ್ವಲ್ಪ. ಕೊಬ್ಬರಿ ತುಪ್ಪದ ಬಿಸ್ಕೆಟ್ ಅನ್ಬೋದು. ಬೆಣ್ಣೆನೂ ಹಾಕಿದೀವಿ, ತುಪ್ಪ ಹಾಕಿದೀವಿ. ಹೌದು, ನಾವು ಸಣ್ಣವ್ರು ಅಂಗಡಿ ಹೋಗ್ತಿದ್ವಿ ಸರ್, ಬೆಣ್ಣೆ ಬಿಸ್ಕೆಟ್ ಅಂತೇಳಿ. ಇದು ರೆಡಿ ಇದೆ. ಇದ್ರ ಮೇಲೆ ಹಾಕೊಂಡು ಸ್ವಲ್ಪ ಸೆಟ್ ಮಾಡ್ಕೊತೀನಿ. ಕಾಕಾ ಕೇಕಿ ಕುಕು ಕೇಕೆ, ನನಗೆ ಕೇಕೆ ಬೇಕು. ನೋಡಿ, ಕುಕೀಸ್ ಡೋ ರೆಡಿ ಆಯ್ತು. ಇಷ್ಟು ಸಾಕು. ಇದನ್ನ ನಾವು ಶೀಟ್ ಮಾಡೋದೆಲ್ಲ ಏನು ಬೇಡ, ಅಂದಾಜಲ್ಲಿ ಎತ್ಕೊಂಡು ಸೊ ಒಂದು ಉಂಡೆ ಮಾಡಿ ಜಸ್ಟ್ ಈ ತರ ಎತ್ಕೊಳ್ಳೋದು. ಒಂದ್ ಸುಮ್ನೆ
ಏನ್ ಶೇಪ್ ಅದೇ ಬೇಕು ಅಂತ ಏನಿಲ್ಲ, ಏನಿಲ್ಲ, ಸುಮ್ಮನೆ ಉಂಡೆ ಮಾಡೋದು ಇಡೋದು ಆ ತರ ಮಾಡ್ಕೊಂಬ. ಓಕೆ ಓಕೆ ಡನ್ ಸರ್. ನಾನೀಗ ಈ ಟೇಬಲ್ ಸ್ಪೂನ್ ಅಲ್ಲಿ ಹಾಂ ತಗೊಂತೀನಿ, ಮನೇಲಿ ಮಾಡೋರು ಈಸಿ ಆಗತ್ತೀವಲ್ಲ ಅಂತ ಅಷ್ಟೇ. ನೋಡಿ ಈ ಥರದೊಂದು ಶೇಪ್ ಅಷ್ಟೇ. ಹೆಂಗಲ್ಲ ಇರ್ಬೋದು ಶೇಪು. ನಾವು ಜನರಲಿ ಶೀಟ್ ಮಾಡಿ ಕಟ್ ಮಾಡ್ತಿದ್ವಿ, ಇದೊಂಥರ ಮೆಥಡ್, ಹ್ಞೂ 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 ಸ್ವಲ್ಪ ಕ್ರ್ಯಾಕ್ಸ್ ಬರೋ ಥರ ಚೆನ್ನಾಗಿರುತ್ತೆ. ಅದ್ರಾಗ ಎತ್ಕೊಂಡು ಪ್ರೆಸ್ ಮಾಡಿ ಇಟ್ಬಿಡೋದು ಅಷ್ಟೇ. ಹಾಂ ಓಕೆ ಅಷ್ಟೇ ನೋಡಿ. ಇದು ಈಗ ನಾನು ಈಗ ನಮ್ಮ OTGಲೂ ಮಾಡೋದು ತೋರಿಸ್ತೀನಿ, ಅಂಡ್ ನಮ್ಮ ದೊಡ್ಡ ಓವನಲ್ಲೂ ಮಾಡೋದು ತೋರಿಸ್ತೀನಿ, ಹೆಲ್ಪ್ ಆಗಲಿ ಅಂತ ಎಲ್ಲರಿಗೆ ಗೊತ್ತಾಗಲಿ. ಹೌದು ಅಷ್ಟೇ, ಎಲ್ಲವೂ ಮಾಡಿ ಇಟ್ಬಿಡೋದು. ಅಷ್ಟೇ. ಸೊ ನಾನು ಚಿಕ್ಕ ಓವನಲ್ಲಿ ಇಡಕ್ಕೆ ಒಂದಿಷ್ಟು ಬಿಸ್ಕೆಟ್ ಇಡ್ತಾ ಇದ್ದೀನಿ, ಹಾಂ ಸರ್. ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ. ಇದ್ರಲ್ಲಿ ಹೆಂಗಾಗುತ್ತೆ ಅದ್ರಲ್ಲಿ ಹೆಂಗಾಗುತ್ತೆ ಅಂತ. ಅಫ್ಕೋರ್ಸ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ, ನಾವು ಇದ್ರಲ್ಲಿ ಮಾಡೋಕ್ಕೂ ಅದ್ರಲ್ಲಿ ಮಾಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೋಡ್ಬೋಣ, ಲೈವ್ ಆಗಿ ನೋಡೋಣ. ಸೊ ಈ ಟ್ರೈನಲ್ಲಿ ಹಾಕಿಡೋದು ಸರ್ ಇವಾಗ ಕೊಬ್ಬರಿ ಬಿಸ್ಕೆಟು. ಇದು ನಮ್ಮ ರೆಗ್ಯುಲರ್ ನಿಮ್ದು ಬಿಗ್ ಓವನ್ ದೊಡ್ಡಮ್ಮ. ದೊಡ್ಡಮ್ಮ. ಈಗ ಏನ್ ಮಾಡೋಣ, ಇದು ಮಾಡೋ ಅಷ್ಟೊತ್ತಿಗೆ ಇದನ್ನ ಪ್ರೀಟ್ ಇಟ್ಬಿಡ್ತೀನಿ. ಇದು 160 ಡಿಗ್ರಿ ಸಾಕು, ಪ್ರೀಟ್ ಇಟ್ಟಿದ್ದೀನಿ. ಇದು ಕೂಡ ಆನ್ ಮಾಡಿದ್ದೀನಿ 160 ಡಿಗ್ರಿಗೆ. ಅಸ್ಲಾಂ ಅವ್ರು 160 ಡಿಗ್ರಿ ಇಡಿ. ಇದು ನಿಮ್ಮ ಓನ್ಗೋಸ್ಕರ ಮಾಡಿ. ಹೌದೌದು, ಇದು ನಮ್ಮ ದೊಡ್ಡವನ್ಗೆ ಇರ್ತಿದ್ದು. ಇದು ಚಿಕ್ಕದ OTGಲ್ ಇಡ್ತಾ ಇದೀನಿ. ಸೊ ಮನೇಲಿ ಇರುತ್ತಲ್ಲ ಈ ತರದ್ದು, ಅವ್ರು ಮಾಡ್ಕೊಳ್ಳಿಕ್ಕೆ ಅದ್ರಲ್ಲಿ ಇಡ್ತಾ ಇದೀನಿ. ಇಟ್ಬಿಡೋಣ ಸರ್, ಈಗ ಇಟ್ಬಿಡೋಣ. ಇದು ಪ್ರೀ ಹೀಟ್ ಆಗಿದೆ, ಸೊ ಇದ್ರಲ್ಲಿ ಇಟ್ಕೊಳ್ಳೋಣ. ಇದ್ರಲ್ಲಿ ಸ್ವಲ್ಪ ಕಮ್ಮಿನೇ ಇಡ್ತೀನಿ, ತುಂಬಾ ಬೇಗ ಆಗ್ಬಿಡ್ತಿದ್ದು, ಬಿಸಿ ಇರುತ್ತೆ. ಒಂದು 10 ಬಿಸ್ಕೆಟ್ ಇರಲ್ಲ ಹಾಕ್ತಾ ಇದೀನಿ. ಓಕೆ, ಫಸ್ಟ್ ಒಂದು 15 ನಿಮಿಷ ಇಟ್ಟಿರ್ತೀನಿ, ಆಮೇಲೆ ಚೆಕ್ ಮಾಡಿ ಇಡ್ತೀನಿ. ಓಕೆ, ಅದು ಇನ್ನೇನು ಟೆಂಪರೇಚರ್ ಬಂದ್ಬಿಡ್ತು, ಇದನ್ನ ಇಲ್ಲಿ ಹಾಕೊಂತೀನಿ. ಓಕೆ, ಕ್ಲೋಸ್ ಇಟ್. ಒಂದು 20 ರಿಂದ 25 ನಿಮಿಷ ಟೈಮರ್ ಇಟ್ಕೊಂಡ್ಬಿಡ್ತೀನಿ. ಫಸ್ಟ್ 20 ಇಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಬೇಗ ಆಗುತ್ತೆ, ಇದ್ರಲ್ಲಿ ಆಗಿದೆ ಆಲ್ರೆಡಿ. ಸರ್ ನೀವು ಹೇಳ್ದಂಗೆ ಆ ಬಣ್ಣ ಕಂಪ್ಲೀಟ್ ಹೋಗಿಲ್ಲ, ಒಂಥರ ಬೀಜ್ ಎಫೆಕ್ಟ್ ಅಲ್ಲ. ಇದಕ್ಕಂತಾರೆ ಕೊಬ್ಬರಿ ಬಿಸ್ಕೆಟ್ ಹಿಂಗೆ ಇರ್ಬೇಕು. ಇದು ಈ OTG ಓವನಲ್ಲಿ ಆಗಿರೋಂಥದ್ದು. ಇದು ಕಂಪ್ಲೀಟ್ ಕೂಲ್ ಆಗ್ಬೇಕು, ಅವಾಗಲೇ ನಾವು ತಿನ್ಲಿಕ್ಕೆ ಆಗೋದು, ಕ್ರಿಸ್ಪಿ ಆಗೋದು. ಇನ್ನೊಂದು ಸ್ವಲ್ಪ ಹೊತ್ತು ಅದರಲ್ಲೂ ಆಗ್ಬಿಡುತ್ತೆ, ಅದು ತೆಗೆದು ನೋಡೋಣ. ಇಪ್ಪತ್ತರಿಂದ 25 ನಿಮಿಷ ಕಂಪ್ಲೀಟ್ ಆಗಿದೆ. ನಾವು ಚಿಕ್ಕವನಲ್ಲಿ ಅವಾಗಲೇ ತೋರ್ಸಾಯ್ತು. ಇದ್ರದ್ದು ಇವಾಗ ತೆಗೆದ್ಬಿಟ್ಟು ನೋಡೋಣ. ತುಂಬಾ ಪ್ರೊಫೆಷನಲ್ ಆಗಿ ಬಂದಿರುತ್ತೆ. ಹೌದಾ, ಅಷ್ಟು ಕಾನ್ಫಿಡೆನ್ಸ್ ನೋಡಿ. ಅವ್ರು ಹೇಳ್ದಂಗೆ ಪ್ರೊಫೆಷನಲ್ ಆಗೇ ಬಂದ್ಬಿಡ್ತು ನೋಡಿ. ಬಣ್ಣದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅರೋಮಾ ಹೇಗೆ ಬರ್ತದೆ ಸರ್? ತುಪ್ಪ, ಕೊಬ್ಬರಿ. ನಿಜವಾಗ್ಲೂ ನೀವು ಹೇಳಿದ್ರಲ್ಲ ಪ್ರೊಫೆಷನಲ್ ಆಗಿ ಬಂದ್ಬಿಟ್ಟಿದೆ ಅಂತ, ಅರೋಮಾ ಕೂಡ ಪ್ರೊಫೆಷನಲ್. ಹೌದು ನೋಡಿ, ಬಿಸಿ ಬಿಸಿ ಕೊಬ್ಬರಿ ಬಿಸ್ಕೆಟು, ಲೈಟ್ ಕ್ಯಾರಮಲೈಸೇಷನ್ ಆಗಿದೆ. ಹೌದೌದು, ಅಷ್ಟೇ. ಅಲ್ಲೇ ನಾನು ಹೇಳಿದ್ನಲ್ಲ, ಇದು ಸ್ವಲ್ಪ ಬ್ರೇಕೇಜ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಅದು ಒಳಗಡೆ ಎಲ್ಲ ನೀಟಾಗಿ ಆಗಿ ರೇಸ್ ಆಗಿ ಆ ತರ ಬಿರುಕು ಬಿಟ್ಕೊಂಡು ಚೆನ್ನಾಗಿದೆ. ನೀವು ಮಾಡ್ತಿರ್ಬೇಕಾದ್ರೆ ಅದು ಅರೋಮಾ ನೋಡ್ಬಿಟ್ಟು ಕಿಚನ್ ಫುಲ್ ಇತ್ತು. ಆಮೇಲೆ ಕೊಬ್ಬರಿ ಕಲ್ಪನೆ ಮಾಡ್ಕೊಂಡೆ ನಮಗೆ ಎಷ್ಟು ಚೆನ್ನಾಗಿರ್ಬೋದು ಅಂತ. ನೀವು ಹೇಳಿದ್ರಿ ಇದು ಪ್ರೊಫೆಷನಲ್ ಬಂದಿದೆ ಅಂತ. ನೋಡ್ಬಿಡೋಣ ಸರ್, ಒಂದು ತಗೊಂಡ್ಬಿಡ್ತೀನಿ, ನೀವು ಟೇಸ್ಟ್ ಮಾಡಿ. ನಾನು ತಗೊಳ್ಳೋಣ. ವೀಕ್ಷಕರೇ, ನಿಮ್ಮ ಎದುರಿಗೆನೆ ಮಾಡಿ ಬ್ರೇಕ್ ನೋಡ್ರಿ. ಫುಲ್ ಕ್ರಿಸ್ಪಿ ಇದೆ, ಕ್ರಂಚಿ ಇದೆ, ಹಿಂಗೆ ಒಳ್ಳೆ ಸಖತ್ತಾಗಿದೆ. ಕೊಬ್ಬರಿ ಬಿಸ್ಕೆಟ್ ಹೆಂಗಿರ್ಬೇಕು ಹಂಗೆ ಇದೆ ಸರ್. 100% ಸೂಪರ್ ಆಗಿದೆ.
ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋದು. ಹೇಗಿದೆ ಸರ್? ಕೊಬ್ಬರಿದೆ ಕಾರ್ಬಾರು. ಅವರೇ ಹೈಲೈಟ್. ಅವರೇ ಕೊಬ್ಬರಿ ಮಯ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ. ಓಕೆ, ಬಿಸ್ಕೆಟ್ ಅಲ್ಲಿ ಇರಲೇಬೇಕು ಅದೆಲ್ಲ ಫ್ಲೇವರ್. ಹೌದು, ಆ ಸ್ವೀಟ್ನೆಸ್ ಇರಬೇಕು. ಹೌದು. ಆಮೇಲೆ ನೀವು ಬೆಣ್ಣೆ ತುಪ್ಪ ಹಾಕೊಂಡ್ರೆ ಆಮೇಲೆ ನೀವು ಫೀಲ್ ಮಾಡ್ತಿದ್ದೀರಾ, ನಾವು ಹಾಕಿದ ಸಾಲ್ಟ್ ಬರೀ ಚಿಟಿಕೆ ಅಷ್ಟು, ಬಟ್ ನೋಡಿ ಅದನ್ನು ಒಂದು ಬ್ಯಾಲೆನ್ಸ್ ಕೊಡುತ್ತೆ. ಅದ್ರದ್ದು ಪಾತ್ರವನ್ನ ಕರೆಕ್ಟ್ ಆಗಿ ನಿರ್ವಹಿಸಿ. ಇದು ಕೂಡ ಅದು ಉಪ್ಪು ಪ್ರತಿಯೊಂದು ಒಂದು ಅರ್ಥದಿಂದ ಹಾಕಿರೋದು, ಅದು ಗೊತ್ತಾಗುತ್ತೆ. ಹೌದು. ಸೊ ಅದಕ್ಕಾಗಿ ನಾವು ಬರೋದು ಸರ್. ಎಕ್ಸ್ಪರ್ಟ್ ಶೆಫ್ಗಳು ನಮ್ಮ ಪುಣ್ಯದಿಂದ ಸಿಕ್ಕಿರೋದು ನಮ್ಮ ಚಾನಲ್ ಅಲ್ಲಿ. ಅದರಲ್ಲಿ ಪವನ್ ಅವರೊಬ್ರು. ಸೊ ನೀವು ಕೇಳಿದ್ರಿ, ವೀಕ್ಷಕರು ಕೇಳಿದ್ರು ಪವನ್ ಅವರು ಟ್ರ್ಯಾಕ್ ಮಾಡಿಸ್ತಾ ಇಲ್ಲ. ನೋಡಿದೆ ಸರ್, ನಾನು ನೋಡಿದೆ. ಗ್ಯಾಪ್ ಆಗಿತ್ತು. ಇವತ್ತು ಒಳ್ಳೆ ಕೊಬ್ಬರಿ ಬಿಸ್ಕೆಟ್. ಸೊ ಪವನ್ ಅಂದ ತಕ್ಷಣ ದ ರಿಚ್ ಓವನ್. ದ ರಿಚ್ ಓವನ್ ಈಗ ಝೊಮ್ಯಾಟೋದಲ್ಲೂ ಸಿಗುತ್ತೆ ಅಲ್ಲ ಸರ್? ಸ್ವಿಗ್ಗಿ ಅಂಡ್ ಝೊಮ್ಯಾಟೋದಲ್ಲಿ ಸಿಗುತ್ತೆ. ಸೊ ಅದ್ರಲ್ಲಿ ಆರ್ಡರ್ ಮಾಡ್ಕೋಬಹುದು. ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಇದೆ ಅದರಲ್ಲಿ. ಸೊ ನಿಮ್ಗೆ ಬರ್ಗರ್ಸ್ ಇದೆಲ್ಲ ಸಿಗುತ್ತೆ, ಮತ್ತೆ ಮಸಾಲಾ ಬ್ರೆಡ್, ರೆಗ್ಯುಲರ್ ಬ್ರೆಡ್ಸ್, ಬನ್ಸ್, ಕುಕೀಸ್ಗಳು, ಎಲ್ಲದು, ಪ್ಲಮ್ ಕೇಕ್ ಸಿಗುತ್ತೆ. ಸೊ ಅದೆಲ್ಲ ಸಿಗುತ್ತೆ. ಇವಾಗ ನೀವು ಆರಾಮಾಗಿ ಆರ್ಡರ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಕಾಮೆಂಟ್ಸ್ ಹಾಕಿ ಹೆಂಗಿತ್ತು ಅಂತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.